ಹೊಳೆನರಸೀಪುರ ತಾಲೂಕಿನ ಗನ್ನಿಕಡ ಗ್ರಾಮಕ್ಕೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ಪ್ರಕರಣದಲ್ಲಿ ದೂರು ನೀಡಿದ್ದ ಸಂತ್ರಸ್ತನನ್ನು ಸಿಐಡಿ ತಂಡ ಸ್ಥಳ ಮಾಜರು ನಡೆಸುವ ಸ್ಥಳವಾಗಿ ಗನ್ನಿಕಡ ಗ್ರಾಮದಲ್ಲಿರುವ ಡಾಕ್ಟರ್ ಸೂರಜ್ ಅವರ ಫಾರಂ ಹೌಸ್ಗೆ ಕರೆತಂದು ಸ್ಥಳ ಮಾಜರು ನಡೆಸಿದರು. ತಾಲೂಕಿನ ಗನ್ನಿಕಡ ಗ್ರಾಮದಲ್ಲಿರುವ ಡಾಕ್ಟರ್ ಸೂರಜ್ ಅವರ ಫಾರಂ ಹೌಸ್ಗೆ ಶುಕ್ರವಾರ ಅರಕಲಗೂಡು ಮೂಲದ ಸಂತ್ರಸ್ತನನ್ನು ಸಿಐಡಿ ಅಧಿಕಾರಿಗಳು ಕರೆತಂದರು ಹಾಗೂ ಆತನ ಹೇಳಿಕೆಯನ್ನು ಆಧರಿಸಿ ಸ್ಥಳದಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. ನನ್ನ ಮೇಲೆ ಎಂಎಲ್ಸಿ ಡಾಕ್ಟರ್ ಸೂರಜ್ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎಂದು ಸಂತ್ರಸ್ತ ಜೂನ್ 22ರಂದು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಎಂಎಲ್ಸಿ ಡಾಕ್ಟರ್ ಸೂರಜ್ರನ್ನು ಬಂಧಿಸಿ ಘನ ನ್ಯಾಯಾಲಯದ ನಿರ್ದೇಶನದಂತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದರು. ರಾಜ್ಯ ಸರ್ಕಾರ ಪ್ರಕರಣವನ್ನು ಸಿಐಡಿ ತನಿಖೆಗೆ ನೀಡಿದ ನಂತರ ಸಿಐಡಿ ಅಧಿಕಾರಿಗಳು ಘನ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಡಾಕ್ಟರ್ ಸೂರಜ್ ಅವರನ್ನು ವಶಕ್ಕೆ ಪಡೆದು ತನಿಖೆ ಪ್ರಾರಂಭಿಸಿದ್ದಾರೆ. ತನಿಖೆಗೆ ಪೂರಕವಾಗಿ ಶುಕ್ರವಾರ ತಾಲೂಕಿನ ಗನ್ನಿಕಡ ಗ್ರಾಮದಲ್ಲಿರುವ ಡಾಕ್ಟರ್ ಸೂರಜ್ ಅವರ ಫಾರಂ ಹೌಸ್ಗೆ ಒಬ್ಬರು ಮಹಿಳಾ ಅಧಿಕಾರಿ ಸೇರಿದಂತೆ 3 ಜೀಪುಗಳಲ್ಲಿ ಸಂತ್ರಸ್ತನನ್ನು ಕರೆತಂದು ಸ್ಥಳ ಮಾಜರು ನಡೆಸಿದರು. ಡಾಕ್ಟರ್ ಸೂರಜ್ರನ್ನು ಕರೆತಂದಿರಬಹುದು ಎಂದು ಭಾವಿಸಿದ ಅಭಿಮಾನಿಗಳು ಅವರನ್ನು ಕಾಣಲು ಜಮಾಯಿಸಿದ್ದರು. ಕೆಎಸ್ಆರ್ಪಿ ತುಕಡಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು.